ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕಾನ್ ಒತ್ತಿ. ನಿನ್ನೆ ಗಾಂಜಾ ಮತ್ತಿನಲ್ಲಿ ತನ್ನ ಸ್ವಂತ ಅಜ್ಜಿಯನ್ನೇ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಹತ್ಯೆ ಮಾಡಿದ್ದ ಆ ಪಾಪಿ ಮೊಮ್ಮಗ ಕಿಶೋರ್ ಕಾಲಿಗೆ ಶೂಟ್ ಮಾಡಲಾಗಿದೆ. ಹೌದು, ನಿನ್ನೆ ತನ್ನ ಅಜ್ಜಿಯನ್ನು ಕೊಂದ ಈ ಪಾಪಿ ಕಿಶೋರ್ ತಲೆಮರೆಸಿಕೊಂಡಿದ್ದ ಎನ್ನಲಾಗಿದೆ. ಇವನ್ನು ಅರೆಸ್ಟ್ ಮಾಡಲು ಹೋದ ಪೊಲೀಸರ ಮೇಲೆಯೂ ಮಾರಕಾಸ್ತ್ರಗಳಿಂದ ಹಲ್ಲೆಗೆ ಮುಂದಾಗಿದ್ದ ಕಿಶೋರ್ ಕಾಲಿಗೆ ಪೊಲೀಸರು ಶೂಟ್ ಮಾಡಿ ಬಂಧಿಸಿದ್ದಾರೆ. ಈ ಬಗ್ಗೆ ಮಾಧ್ಯಮಗಳಿಗೆ ಮಾತನಾಡಿದ್ದಾರೆ ಶಿವಮೊಗ್ಗದ ವರಿಷ್ಠಾಧಿಕಾರಿ ಬಿ. ನಿಖಿಲ್. ಬನ್ನಿ ಕೇಳೋಣ. ತುಂಗಾನಗರ ವ್ಯಾಪ್ತಿಯಲ್ಲಿ ಒಂದು ಪೊಲೀಸ್ ಫೈರಿಂಗ್ ನಡೆದಿದೆ. ಈ ಘಟನೆಯಲ್ಲಿ ಕಿಶೋರ್ ಎಂಬ ಆರೋಪಿ ನಿನ್ನೆ ದೊಡ್ಡಪೇಟೆ ಮರ್ಡರ್ ಕೇಸಲ್ಲಿ ಬೇಕಾಗಿದ್ದಂಥ ಆರೋಪಿ ಅವನ್ನ ಅರೆಸ್ಟ್ ಮಾಡೋಕ್ಕೆ ಹೋದಾಗ ಒಂದು ಲಾಂಗ್ ತಗೊಂಡು ನಮ್ಮ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡ್ತಾನೆ. ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದಾಗ ಅದನ್ನು ಅವಾಯ್ಡ್ ಮಾಡೋದಕ್ಕೆ ನಮ್ಮ ಇನ್ಸ್ಪೆಕ್ಟರ್ ಅವರು ಫಸ್ಟು ಒಂದು ಏರ್ ಫೈರ್ ಮಾಡಿ ನಂತರ ಅವನ ಲೆಫ್ಟ್ ಲೆಗ್ಗಿಗೆ ಒಂದು ಫೈರ್ ಮಾಡಿದ್ದಾರೆ. ಅವನ್ನ ಇಮಿಡಿಯೇಟಾಗಿ ನಾವು ಶಿಫ್ಟ್ ಮಾಡಿದ್ದೀವಿ. ಹಿ ಈಸ್ ಔಟ್ ಆಫ್ ಡೇಂಜರ್. ನಮ್ಮ ಸಿಬ್ಬಂದಿ ಕೂಡ ಈಸ್ ಔಟ್ ಆಫ್ ಡೇಂಜರ್. ಇವಾಗ ಅವನ ಆರೋಪಿಯನ್ನು ನಾವು ಅರೆಸ್ಟ್ ಮಾಡೋಕ್ಕೆ ಹೋದಾಗ ಈ ಒಂದು ಪ್ರಕ್ರಿಯೆ ನಡೆದಿದೆ. ನಮ್ಮ ಸಿಬ್ಬಂದಿ ಬಂದ್ಬಿಟ್ಟು ಗಣೇಶ್ ಅವರು ಈ ಒಂದು ಕಾರ್ಯಾಚರಣೆ ಅರೆಸ್ಟ್ ಕಾರ್ಯಾಚರಣೆ ವೇಳೆಗೆ ಹೋಗಿದ್ದಾಗ ಈ ಒಂದು ಘಟನೆ ನಡೆದಿದೆ. ಸತ್ಯನಾರಾಯಣ್, ನಮ್ಮ ಇನ್ಸ್ಪೆಕ್ಟರ್ ಆದಂತಹ ಸತ್ಯನಾರಾಯಣ್ ಅವರು ಈ ಮೊದಲು ಏರ್ ಫೈರ್ ಮಾಡಿ ನಂತರ ಅವರ ಲೆಫ್ಟ್ ಲೆಗ್ಗಿಗೆ ಫೈರ್ ಮಾಡಿದ್ದಾರೆ. ಅವನಿಗೆ ಎಷ್ಟೇ ವಾರ್ನಿಂಗ್ ಕೊಟ್ಟರು ಅವನು ಸರೆಂಡರ್ ಆಗಿರಲಿಲ್ಲ. ನಮ್ಮ ಸಿಬ್ಬಂದಿ ಮೇಲೆ ಒಂದು ದೊಡ್ಡ ಲಾಂಗ್ ತೊಗೊಂಡೆ ಒಂಚೂರು ಅಟ್ಯಾಕ್ ಮಾಡಿದ್ದಾನೆ ಅವನು. ಸೊ ಆ ನಿಟ್ಟಿನಲ್ಲೇ ಈ ಒಂದು ಕಾರ್ಯಾಚರಣೆ ಮಾಡಿದ್ದೀವಿ. ನೋಡ್ತಾ ಇರಿ ನಿಮ್ಮ ಇನ್ಸೈಟ್ ನ್ಯೂಸ್ 14. ಧನ್ಯವಾದಗಳು.